ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಮೆಂತ್ಯ ದೋಸೆ ಮಾಡ್ತೀವಿ. ಮೆಂತ್ಯ ದೋಸೆ ಮಾಡೋದು ಹೇಗೆ, ಅದಕ್ಕೆ ಏನೇನು ಬೇಕು, ನಮ್ಮ ಮನೆಯಲ್ಲಿ ನಾವೇನು ಹೇಗೆ ಮಾಡ್ತೀವಿ ಅದನ್ನೆಲ್ಲ ತೋರಿಸ್ತೀನಿ. ಇವಾಗ ನೆನೆ ಇಡಬೇಕು. ಅದು ನೆನೆ ಇಡೋದಕ್ಕೆ ನಾನು ಇವಾಗ ಇದನ್ನು ಬೆಳಿಗ್ಗೆ ನಾನು ನೆನೆ ಇಡ್ತಿರೋದು. ಒಂದು ಪಾವು ಅಕ್ಕಿಗೆ, ಅಂದರೆ ಊಟ ನಾವೆಲ್ಲ ಅನ್ನ ಮಾಡ್ತೀವಲ್ಲ ಆ ಅಕ್ಕಿನೇ, ಒಂದು ಪಾವು ಅಕ್ಕಿಗೆ 3 ಟೇಬಲ್ ಸ್ಪೂನ್ ಮೆಂತ್ಯ. ನೋಡಿ, ಇದನ್ನು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಒಂದು ಪಾತ್ರೆಗೆ ಹಾಕಿ 3 ಟೇಬಲ್ ಸ್ಪೂನ್ ಮೆಂತ್ಯನೂ ಹಾಕ್ತಿದ್ದೀನಿ. ಒಂದು ಪಾವು ಅಕ್ಕಿಗೆ 3 ಟೇಬಲ್ ಸ್ಪೂನ್ ಮೆಂತ್ಯ. ನೀರು ಹಾಕಿ ಒಂದು 2-3 ಸರ್ತಿ ಚೆನ್ನಾಗಿ ತೊಳ್ಕೊಬೇಕು ಅದನ್ನು. ಇದು ಚೆನ್ನಾಗಿ ತೊಳೆದಾಗ ಅದು ಒಂದು ಆ ಧೂಳೆಲ್ಲ ಇರುತ್ತೆ, ಒಂಥರ ಇದು ಅದೆಲ್ಲ ಬಂದುಬಿಡತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ನಾನೊಂದು 3 ಸರ್ತಿ ತೊಳ್ಕೊಂಡೆ ನಾನು. ತೊಳ್ಕೊಂಡಾದಮೇಲೆ ಅದನ್ನು ನಾನು ನೆನೆಸಿಟ್ಬಿಡ್ಬೇಕು. ರಾತ್ರಿ ಚೆನ್ನಾಗಿ ನೆನೆಸಿಟ್ಬಿಡ್ಬೇಕು ಅದನ್ನು. ಇದು ಮೆಂತ್ಯ ದೋಸೆ ಬಂದು ನಿಮಗೆ ತುಂಬ ಹಳೆ ಕಾಲದ್ದು ಅಡುಗೆನೇ ಇದು. ಅಂದರೆ ತುಂಬ ಹಿಂದೆ ನಮ್ಮಮ್ಮ, ನಮ್ಮ ದೊಡ್ಡಮ್ಮಂದರು, ನಮ್ಮ ಅತ್ತೆ ಎಲ್ಲರೂ ಮಾಡ್ತಾಯಿದ್ರು. ಹಾಗಾಗಿ ಅದು ಆವಾಗ ಅವರು ಮೆಂತ್ಯ ಅಕ್ಕಿ ಎರಡೇ ಹಾಕ್ತಿದ್ರು. ಮೆಂತ್ಯ ಅಕ್ಕಿ ನೆನೆ ಇಟ್ಬಿಟ್ಟು ಅದನ್ನು ರುಬ್ಬಿ ಉಪ್ಪು ಹಾಕಿ ಕಲಸಿಟ್ಬಿಡ್ತಿದ್ರು. ನಾನು ಇವಾಗ ಏನು ಮಾಡ್ತೀನಿ, ಸ್ವಲ್ಪ ಇವಾಗ ನಾವು ಹೇಗೆ ಕೊಟ್ಟರು ನಾವು ತಿಂತಿದ್ವಿ. ಇವಾಗಿನವ್ರು ಹಂಗೆ ತಿನ್ನಲ್ಲ. ಅವ್ರಿಗೆ ಸ್ವಲ್ಪ ಸಾಫ್ಟ್ ಇರಬೇಕು. ನೋಡಿ, ಬೆಳಗ್ಗೆ ನೆನೆ ಇಟ್ಟೆ, ಇವಾಗ ರಾತ್ರಿ ಅದನ್ನು ರುಬ್ತಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ತಿದ್ದೀನಿ. ಅದು ಸಾಫ್ಟ್ ಬೇಕು ಇವಾಗಿನವ್ರಿಗೆ ಅನ್ನೋದಕ್ಕೆ ನಾನೇನು ಮಾಡಿದೆ, ಅದಕ್ಕೆ ಒಂದು ಕಡಲೆಪುರಿ, ನೋಡಿ ಈ ಕಡಲೆಪುರಿನ ಒಂದು ಪಾವು ಅಕ್ಕಿಗೆ ಒಂದು ಪಾವು ಕಡಲೆಪುರಿ ತೊಗೋತಾ ಇದ್ದೀನಿ. ಅದನ್ನು ಅದಕ್ಕೆ ನೆನೆ ಇಡ್ತೀನಿ. ನಿಮಗೆ ಮಿಕ್ಸಿಗೆ ನಾವು ಅಕ್ಕಿ ಮೆಂತ್ಯ ರುಬ್ಬೋ ಅಷ್ಟು ಟೈಮ್ ಸಾಕದು, ನೆಂದ್ಕೊಳ್ಳುತ್ತೆ ಸಾಕು. ಅದನ್ನು ನೀರು ಹಾಕಿ ನೆನೆಸಿಟ್ಬಿಡ್ತೀನಿ. ಹಾಗೆ ಈ ಕಡಲೆಪುರಿ ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮಾಮೂಲಿ ದೋಸೆ ಥರನೇ ಅನಿಸುತ್ತೆ, ಆದರೆ ಇದಕ್ಕೇನು ಯಾವ ಬೇಳೆಗಳು ಹಾಕಲ್ಲ. ಅದೇ ನಮ್ಮಮ್ಮಂದ್ರು ಮಾಡ್ತಿದ್ದಾಗ ನಿಮಗೆ ಮೆಂತ್ಯ ಮತ್ತು ಅಕ್ಕಿ ಎರಡೇ ರುಬ್ಬಿ ಉಪ್ಪು ಹಾಕಿ ಅದಕ್ಕೆ ತುಪ್ಪ ಹಾಕ್ಕೊಡ್ತಿದ್ರು. ಅಂದರೆ ಆವಾಗ ಅದು ಚೆನ್ನಾಗಿರ್ತಿತ್ತು, ನಮ್ಗೆ ಅದು ಇಷ್ಟ ಆಗ್ತಿತ್ತು. ಆದರೆ ಇದರಷ್ಟು ಸಾಫ್ಟ್ ಬರ್ತಿರಲಿಲ್ಲ ಅದು. ಹಾಗಾಗಿ ನಾನಿವಾಗ ಈ ಒಂದು ಕಡಲೆಪುರಿನ ಹಾಕಿ ಮೆಂತ್ಯದ ದೋಸೆ ಮಾಡ್ತಿದ್ದೀನಿ. ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ರುಬ್ಕೊಳ್ತಿದ್ದೀನಿ ಮೆಂತ್ಯ ಮತ್ತು ಅಕ್ಕಿನ. ಇಲ್ಲಿ ಕಡಲೆಪುರಿನ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಇದಕ್ಕೆ ನೀವು ಇವಾಗ ಹೊಟ್ಟೆ ಸರಿ ಇಲ್ಲ ಅಂದವರು ಈ ಮೆಂತ್ಯದ ದೋಸೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸಾಕು. ಅವ್ರಿಗೆ ಬೇರೆ ಇನ್ಯಾವ ಇದು ಬೇಡ. ಆದರೆ ನಿಮಗೆ ಬೇರೆ ನಾರ್ಮಲ್ಲಾಗಿರೋರುಗಳಿಗೆ ಅದಕ್ಕೆ ಸಾಗು ಮಾಡ್ಕೊಂಡು ಅದ್ರ ಜೊತೆ ತಿನ್ನಬಹುದು. ಆಮೇಲೆ ಕೊಬ್ಬರಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ಇನ್ನೂ ನಿಮಗೆ ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ನನಗೆ ತುಂಬ ಇಷ್ಟ. ಕಾಕಂಬಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಕಾಕಂಬಿ ನೋಡಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿನೇ ನಾನು ರುಬ್ಕೋತೀನಿ. ಸರಿ, ಇದು ಇಲ್ಲ ಅಂದರೆ ಬೆಲ್ಲ ಇರುತ್ತಲ್ಲ, ಬೆಲ್ಲ ನಾನು ಸ್ವಲ್ಪ ತುರ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಅದ್ರ ಜೊತೆನಲ್ಲೂ ತುಂಬ ಚೆನ್ನಾಗಿರುತ್ತೆ. ಈ ಕಾಂಬಿನೇಷನ್ ಅಂದರೆ ಮೆಂತ್ಯ ಅಕ್ಕಿ ಅದರ ಜೊತೆಯಲ್ಲಿ ಈ ಸ್ವೀಟು ತುಂಬ ಚೆನ್ನಾಗಿ ಹೊಂದುತ್ತೆ. ಹಾಗಾಗಿ ನೀವು ಕಾಕಂಬಿ ಇಲ್ಲ ಅನ್ನೋದಾದರೆ ನೀವು ಬೆಲ್ಲನ ಒಂದು ಸ್ವಲ್ಪ ತುರಿದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ದೋಸೆ ತಿನ್ನಬಹುದು. ಕೆಲವರು ಸ್ವೀಟ್ ಇಷ್ಟಪಡ್ತಿರಲ್ಲ, ಹಾಗಾಗಿ ಆ ಥರನೂ ಮಾಡಿಕೊಂಡು ತಿನ್ಬೋದು. ಇವಾಗ ಕಡಲೆಪುರಿ ಹಾಕ್ಕೊಳ್ತಿದ್ದೀನಿ. ಕಡಲೆಪುರಿನೂ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಿದ್ದೀನಿ. ಮೆಂತ್ಯ ಅಕ್ಕಿ ರುಬ್ಕೊಂಡೆ, ಕಡಲೆಪುರಿನೂ ಹಾಕಿ ರುಬ್ಕೊಳ್ತಿದ್ದೀನಿ. ಎಲ್ಲ ಇದು ಚೆನ್ನಾಗಿರುತ್ತೆ. ನಿಮಗೆ ಆ ಥರ ಸ್ವೀಟ್ ಇಷ್ಟಪಡೋರು ನೀವು ಮೆಂತ್ಯ ಅಕ್ಕಿ ಈ ಥರ ದೋಸೆ ಮಾಡಿಕೊಂಡು ಸ್ವೀಟು. ನಾನಿನ್ನೂ ಒಂದು ಹೇಳ್ತೀನಿ ನಿಮಗೆ. ಈ ಹೂರಣ ಮಾಡ್ಕೊಂಡ್ಬಿಡೋದು. ನಿಮಗೆ ಬೆಲ್ಲ ಮತ್ತು ಕೊಬ್ಬರಿನ ಒಂದು ಸ್ವಲ್ಪ ರುಬ್ಕೊಂಡ್ಬಿಟ್ಟು ಬೆಲ್ಲದ ಜೊತೆ ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡು ಅದನ್ನು ಒಂಥರ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಒಂದು ಹೂರಣ ಆಗುತ್ತೆ. ಆ ಹೂರಣದ ಜೊತೆನಲ್ಲೂ ಈ ದೋಸೆ ಜೊತೆಯಲ್ಲಿ ಆ ಹೂರಣ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಹಾಗೂ ಮಾಡ್ಕೋಬೋದು. ಅದು ಅವ್ರವ್ರಿಗೆ ಏನೇನು ಇಷ್ಟ ಆಗುತ್ತೋ ಅದು ಆ ಥರದ್ದೊಂದು, ಅಂದರೆ ಸ್ವೀಟ್ ತುಂಬ ಚೆನ್ನಾಗಿ ಹೊಂದುತ್ತೆ ಈ ದೋಸೆಗೆ.
ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕೈಯಲ್ಲಿ ಚೆನ್ನಾಗಿ ಕಲಿಸ್ತಿದ್ದೀನಿ. ಕೈಯಲ್ಲಿ ಕಲಿಸಿದಾಗ ನಿಮಗೆ ಹುದುಗು ಚೆನ್ನಾಗಿ ಬರುತ್ತೆ. ಹಾಗಾಗಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ನಾನೇನು ಮಾಡ್ತೀನಿ, ಇದನ್ನು ಮುಚ್ಚಿ ಇವಾಗ ಚಳಿ ಇದೆಯಲ್ಲ, ನಿಮಗೆ ಹೊರಗಡೆ ಇಟ್ಬಿಟ್ರೆ ನಿಮ್ಗೆ ಅಷ್ಟು ಚೆನ್ನಾಗಿ ಹುದುಗ್ ಬರಲ್ಲ. ಹಾಗಾಗಿ ನಾನೇನು ಮಾಡಿದೆ, ಕುಕ್ಕರಲ್ಲಿ ಒಳಗಡೆ ಇಟ್ಬಿಟ್ಟು ಮುಚ್ಚಿಟ್ಟು ಆ ಥರ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಹುದುಗ್ ಬರುತ್ತೆ. ಆ ಥರ ಮಾಡ್ತಿದ್ದೀನಿ. ಇವಾಗ ನೋಡಿ ಇದನ್ನು ನಾನು ಕುಕ್ಕರಲ್ಲಿ ಇಟ್ಟು ರಾತ್ರಿ ಅದನ್ನು ಮುಚ್ಚಿಟ್ಬಿಡ್ತೀನಿ. ಬೆಳಗ್ಗೆ ಅದನ್ನು ನಾನು ತೋರಿಸ್ತೀನಿ. ನೋಡಿ ಇವಾಗ ಬೆಳಗ್ಗೆ ಆಯಿತು, ಕುಕ್ಕರಿಂದ ತೆಕ್ಕೊಂಡೆ. ನೋಡಿ ಈ ಥರ ಗಟ್ಟಿಯಾಗಿದೆ. ನೋಡಿ ಈ ಥರ ಇದೆ. ನಿಮಗೆ ಇದಕ್ಕೆ ನಾನು ನೀರು ಎಲ್ಲ ಹಾಕಿ ಹದ ಮಾಡ್ಕೊತೀನಿ. ಇವಾಗ ಒಂದು ಚಟ್ನಿ ಮಾಡ್ತಿದ್ದೀನಿ. ಈ ಚಟ್ನಿಗೂ ಕೂಡ ನಾನು ಬಾದಾಮಿ ಹಾಕಿ ಬಾದಾಮಿ ಹುರ್ಕೊಂಡೆ, ಮೆಣಸಿನ್ಕಾಯಿ ಹುರ್ಕೊಂಡೆ, ಶುಂಠಿ, ಕೊಬ್ಬರಿ, ಉಪ್ಪು, ಹುಣಸೆಹಣ್ಣು ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಅದೊಂದು ಸರ್ತಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂಚೂರು ಬೆಲ್ಲ ಹಾಕಿ ಚಟ್ನಿ ಮಾಡಿಕೊಂಡೆ. ಈ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ತೀನಿ. ನೋಡಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸರಿ, ಅದಕ್ಕೊಂದು ಒಗ್ಗರಣೆ ಹಾಕ್ಬಿಡ್ತೀನಿ. ನೋಡಿ ಒಂದು ಇಂಗು ಸಾಸಿವೆ ಒಗ್ಗರಣೆ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಇವಾಗ ಒಂದು ದೋಸೆ ಮಾಡೋಣ. ನೋಡಿ ತವ ಇಟ್ಕೊಂಡೆ, ತವ ಬಿಸಿ ಆಯಿತು. ಇಲ್ಲಿ ನಾನು ನೀರು ಹಾಕಿ ಹದ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ನೋಡಿ ಈ ಥರ ಮಾಡಿಕೊಂಡೆ. ಇದು ತುಂಬ ನೀರಾಗೂ ಮಾಡ್ಕೊಳಕ್ಕೆ ಹೋಗಬಾರ್ದು, ಹಾಗಂತ ತುಂಬ ಗಟ್ಟಿನೂ ಇರಬಾರ್ದು. ನೋಡಿ ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ತವ ಬಿಸಿ ಆಗಿದೆ, ಅದಕ್ಕೊಂಚೂರು ತುಪ್ಪ ಹಾಕ್ಕೊಂಡೆ. ತುಪ್ಪ ಹಾಕಿ ಅದನ್ನು ದೋಸೆ ಸ್ವಲ್ಪ, ಈಗ ಫಸ್ಟ್ ಮೊದಲನೇ ದೋಸೆ ಸ್ವಲ್ಪ ದಪ್ಪ ಹಾಕ್ಕೊಳ್ತೀನಿ. ನಿಮಗೆ ತೋರಿಸ್ತೀನಿ ನೋಡಿ, ದಪ್ಪನೇ ಹಾಕ್ತಿದ್ದೀನಿ. ಮೊದಲನೇ ದೋಸೆ ಚೆನ್ನಾಗಿರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ದೋಸೆ ನೋಡಿ ತೂತುದೆಲ್ಲ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ದೋಸೆ. ನೋಡಿ ಅದನ್ನು ಮುಚ್ಚಿಡ್ತೀನಿ, ಒಂದು ಸ್ವಲ್ಪ ಮುಚ್ಚಿಟ್ಟು ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಇದೆ. ಒಂದೇ ಒಂದು ಸ್ವಲ್ಪ ಕಹಿ ಇರುತ್ತೆ, ಇರಲ್ಲ ಅಂತ ನಾನು ಹೇಳಲ್ಲ, ಇರುತ್ತೆ. ಆದರೆ ಅದರದ್ದೇ ಆದ ಒಂದು ರುಚಿ ಚೆನ್ನಾಗಿರುತ್ತೆ. ನೋಡಿ ಇವಾಗ ಆಯಿತು, ಇದು ಒಂದು ದೋಸೆ ಆಯಿತು. ನೋಡಿ ಇನ್ನೊಂದು ದೋಸೆ ನಾನು ಹಾಕ್ತಿದ್ದೀನಿ. ಇಲ್ಲಿ ಒಂಚೂರು ಎಣ್ಣೆ ಹಾಕ್ತೆ, ಒಂದು ದೋಸೆ ಹಿಟ್ಟು ಹಾಕ್ತೆ, ಹರಡ್ತಿದ್ದೀನಿ. ನೋಡಿ ತೆಳ್ಳಗೆ ಬರುತ್ತಿದೆ, ತುಂಬ ಚೆನ್ನಾಗಿರುತ್ತೆ ದೋಸೆ. ಬೇಳೆ ಹಾಕ್ದಿರೇನು ಈ ಥರ ಒಂದು ದೋಸೆ ಮಾಡ್ಕೋಬಹುದು. ಇದನ್ನು ಮುಚ್ಚಿಡ್ತೀನಿ. ಮುಚ್ಚಿಟ್ಟು ನೋಡಿ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ತೆಗಿತೀನಿ. ಇವಾಗ ಎಷ್ಟು ತೂತು ಬಂದಿದೆ. ಒಂದು 1/4 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಎಣ್ಣೆನಾದರೂ ಹಾಕ್ಕೋಬಹುದು, ನಿಮಗೆ ಮತ್ತು ತುಪ್ಪನಾದರೂ ಹಾಕ್ಕೋಬಹುದು, ಅದು ನಿಮ್ಮಿಷ್ಟ. ಚೆನ್ನಾಗಿರುತ್ತೆ. ಯಾವ ಥರ ಮಾಡಿದ್ರೂ ಚೆನ್ನಾಗಿ. ನೋಡಿ ತಿರುಗಿಸಿ ಹಾಕಿದೆ. ನೋಡಿ ಈ ಥರ ಆಯಿತು, ಚೆನ್ನಾಗಿ ಬಂದಿದೆ. ತೆಳ್ಳಗೆ ದೋಸೆ ತಿನ್ನೋಕ್ಕೆ ರೆಡಿ ಆಯಿತು. ಇವಾಗ ನಾನು ಇಲ್ಲಿ ದೋಸೆ ರೆಡಿ ಆಯಿತು, ಇಲ್ಲಿ ಚಟ್ನಿ ರೆಡಿ ಆಯಿತು. ಚಟ್ನಿಗೆ ನಾನು ಹುರ್ಗಡ್ಲೆ ಬದಲು ಬಾದಾಮಿ ಹಾಕಿದ್ದೀನಿ. ಬಾದಾಮಿ ನಾನೇನು ತುಂಬ ಹಾಕಿಲ್ಲ, ಒಂದು 6 ಬಾದಾಮಿ ಹಾಕಿದ್ದೀನಿ ಅಷ್ಟೆ. ಅದಕ್ಕೆ ಕೊಬ್ಬರಿ, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿದ್ದೀನಿ. ಇಲ್ಲಿ ದಪ್ಪನಾದರೂ ಮಾಡ್ಕೋಬೋದು, ತೆಳ್ಳಗಾದರೂ. ನಾನು ತೋರಿಸ್ತೀನಿ ನೋಡಿ, ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಆ ದೋಸೆನ ಇದರದ್ದೇ ಆದ ಒಂದು ರುಚಿ ಇರುತ್ತೆ. ನಿಮಗೆ ಮೆಂತ್ಯ ದೋಸೆ ನಿಮಗೆ ಇದರದ್ದೇ ಆದ ಒಂದು ರುಚಿ. ಬರೀ ತುಪ್ಪ ಹಾಕ್ಕೊಂಡು ತಿನ್ನಬಹುದು. ಇದನ್ನು ಬೇರೆ ನಿಮಗೆ ಚಟ್ನಿ ಬೇಕೇ ಬೇಕು ಆ ಥರ ಏನೇ ಇಲ್ಲ. ಬರೀ ತುಪ್ಪ ಬಿಸಿ ಬಿಸಿ ದೋಸೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ. ಆ ಥರನೂ ತಿಂತಾರೆ. ನಿಮಗೆ ಹೊಟ್ಟೆ ಆರಾಮಿಲ್ಲ ಅಂದವರು ಬರೀ ತುಪ್ಪ ಹಾಕ್ಕೊಂಡು ತಿಂತಾರೆ, ಅದು ಥರ ಚೆನ್ನಾಗಿರುತ್ತೆ. ನಾನು ಈ ಚಟ್ನಿ ಮಾಡಿದ್ದೀನಿ. ಇವಾಗ ಚಟ್ನಿ ಜೊತೆನಲ್ಲೂ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ತಿನ್ನಬಹುದು. ನೋಡಿ ಇವಾಗ ನಾನು ಬಿಸಿ ಬಿಸಿ ದೋಸೆ ರೆಡಿ ಆಯಿತು. ದೋಸೆ ಹಾಕ್ತಿದ್ದೀನಿ, ಇಲ್ಲಿ ದೋಸೆ ಹಾಕ್ತಿದ್ದೀನಿ. ಇದಕ್ಕೆ ನಾನು ಬೆಲ್ಲ ಮತ್ತು ತುಪ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕಾಕಂಬಿ ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ಚಟ್ನಿ ಹಾಕ್ತಿದ್ದೀನಿ. ಚಟ್ನಿ ಜೊತೆನಲ್ಲೂ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಚಟ್ನಿ ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಇಲ್ಲಿ ನಾನು ಇದಕ್ಕೆ ಸಾಗು ಮಾಡಿದ್ದೆ, ತರಕಾರಿ ಹಾಕಿದ ಸಾಗು. ಅದಕ್ಕೂ ಕೂಡ ನಾನು ಬೇಳೆ ಹಾಕಿಲ್ಲ,
ಬಾದಾಮಿ ಹಾಕಿದ್ದೀನಿ. ಅದಕ್ಕೂ ಜಾಸ್ತಿ ಬಾದಾಮಿ ಏನು ಹಾಕಿಲ್ಲ. ಒಂದು ಸ್ವಲ್ಪ ಹುರ್ಗಡ್ಲೆ ನಾವು ಹಾಕ್ತೀವಲ್ಲ, ಅದ್ರ ಬದಲು ಬಾದಾಮಿ ಹಾಕಿ ಮಾಡಿದ್ದೀನಿ. ನೋಡಿ, ನಿಮ್ಮ ಮನೆಯಲ್ಲೂ ಈ ಥರ ಒಂದು ದೋಸೆ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.